ಇವತ್ತು ನನ್ನ ಬರ್ಡೇ, ಅಂದರೆ ಇವತ್ತಲ್ಲ, 25th ಡಿಸೆಂಬರ್, ಕ್ರಿಸ್ಮಸ್ಸಿಗೆ ನಾನು ಹುಟ್ಟಿರೋದು. ಸೊ ರಾತ್ರಿ ಎಲ್ಲ ಕ್ಲೀನಾಗಿ ಎಡಿಟ್ ಮಾಡಿದ್ದೀನಿ. ಆ್ಯಂಡ್ ಬೆಳಿಗ್ಗೆ ಮಮ್ಮಿ ಗುಲಾಬ್ ಜಾಮೂನ್ ತಿನ್ನಿಸಿ ವಿಶ್ ಮಾಡಿದ್ರು. ಫೋನಲ್ಲಿ ನಮ್ಮ ಡ್ಯಾಡಿ ನಮ್ಮ ಅಜ್ಜಿ ವಿಶ್ ಮಾಡಿದ್ರು. ನಿಜ ನಾನು ಹೇಳಬೇಕಂದ್ರೆ ಇವತ್ತು ಅಷ್ಟು ಫುಲ್ಲು ಸ್ವಲ್ಪ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಏನು ಮನಸ್ಸಿರಲಿಲ್ಲ. ಬಟ್ ನನ್ನ ಹೋಲ್ ಡೇ ಇವತ್ತು ಸ್ಪೆಷಲ್ ಆಯಿತು. ಹೋಲ್ ಡೇ ಸುತ್ತೋದಿತ್ತು. ಸೊ ಅದಕ್ಕೆ ಕಂಫರ್ಟಬಲ್ ಆಗಿರಲಿ ಅಂತ ಕಂಫರ್ಟಬಲ್ ಡ್ರೆಸ್ಸು ಮತ್ತು ಸ್ಪೋರ್ಟ್ಸ್ ಶೂ ಹಾಕ್ಕೊಂಡಿದ್ದೀನಿ. ಈವ್ನಿಂಗ್ ಸೆಲೆಬ್ರೇಷನ್ಗೆ ಈ ಸೆಲೆಬ್ರೇಷನ್ ರೂಮಲ್ಲಿ ನಮ್ಮ ಮಮ್ಮಿ ಎಲ್ಲ ಅರೇಂಜ್ ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ನಾನು ಹೊರಟೆ. ನನ್ನ ಝೂಂಬಾ ಸಿಸ್ಟರ್ಸ್ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿದರು. ಇನ್ನೊಬ್ಬರು ಅಕ್ಕ ಬರೋದಿತ್ತು. ಸೊ ಅವ್ರಿಗೋಸ್ಕರ ಕಾಯ್ತಿದ್ರಿ. ಆ್ಯಂಡ್ ವಿನ್ನಿ ದೀದಿ ನನಗೋಸ್ಕರ ಚಿಕನ್ ಸ್ಟ್ಯೂ ಆ್ಯಂಡ್ ಬ್ರೆಡ್ ತಂದಿದ್ರು. ಟೇಸ್ಟಿಯಾಗಿತ್ತು. ಆ್ಯಂಡ್ ದೆನ್ ನಾವು ಸೆಲೆಬ್ರೇಟ್ ಮಾಡಿದ್ರಿ. ನಾನು ತುಂಬ ಖುಷಿಯಾಗಿದ್ದೆ. ಇವರು ಬರೀ ನನ್ನ ಫ್ರೆಂಡ್ಸ್ ಅಲ್ಲ, ದೇ ಆರ್ ಲೈಕ್ ಮೈ ಫ್ಯಾಮಿಲಿ. ನನಗೆ ತುಂಬ ಸಪೋರ್ಟ್, ಕೇರ್ ಆ್ಯಂಡ್ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ. ಎಲ್ಲರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಹೊರಟೆ. ಇವತ್ತು ಕ್ರಿಸ್ಮಸ್. ಸೊ ಶಿವಾಜಿನಗರ ಚರ್ಚಿಗೆ ಹೊರಟೆ. ತುಂಬ ರಶ್ ಇತ್ತು. ಪ್ರೇ ಮಾಡಿ ಅಲ್ಲಿಂದ ಚರ್ಚ್ ಸ್ಟ್ರೀಟ್ ಸುತ್ತೋಣ ಅಂತ ಹೋದೆ. ಕ್ರಿಸ್ಮಸ್ ಡೇ ಚರ್ಚ್ ಸ್ಟ್ರೀಟ್ ಕಲರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ನಂಗೆ ಸೈಡಲ್ಲಿ ಬೋಬಾ ಟೀ ಕಾಣಿಸ್ತು. ಬಿಡ್ತೀನ ಟೇಸ್ಟ್ ಮಾಡಿದೆ. ಇಟ್ ವಾಸ್ ಸೋ ಯಮ್. ಇಲ್ಲಿಂದ ನನ್ನ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಬರೀ 1.3 ಕಿಲೋಮೀಟರ್ಸ್. ಸ್ಟೆಪ್ಸು ಸ್ವಲ್ಪ ಆಗಲಿ ಅಂತ ಅಲ್ಲಿಂದ ಹಾಗೆ ವಾಕ್ ಮಾಡ್ತಾನೆ ಹೊರಟೆ. ಆ್ಯಂಡ್ ಅಲ್ಲಿ ವಿದ್ಯಾ ಸಿಕ್ಕಿದ್ಲು. ಇಲ್ಲಿಂದ ನನ್ನ ಬರ್ಡೇ ಇನ್ನೂ ಸ್ಪೆಷಲ್ ಆಯಿತು. ಏನಾಯಿತು ಅಂತ ನಿಮಗೆ ಪಾರ್ಟ್ 2ಲಿ ಗೊತ್ತಾಗುತ್ತೆ. ವೆಯ್ಟ್ ಮಾಡಿ, ಪಾರ್ಟ್ 2 ಬೇಗ ಅಪ್ಲೋಡ್ ಮಾಡ್ತೀನಿ.